ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಜಾಬ್ಸ್ ಫೈಲ್ಸ್ ಇನ್ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ನಾನು ಗ್ಯಾಸ್ ಅಥಾರಿಟಿ ಆಫ್ ಇಂಡಿಯಾ ಲಿಮಿಟೆಡ್ನಲ್ಲಿರುವಂತಹ ಒಟ್ಟು ಹುದ್ದೆಯ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಇದರಿಂದ ನಾನು ಅಪ್ಡೇಟ್ ಮಾಡುವಂತಹ ಜಾಬ್ಸ್ನ ನೋಟಿಫಿಕೇಷನ್ ನಿಮಗೆ ತಲುಪ್ತದೆ ಅಂತ ಹೇಳ್ತಾ ಇವತ್ತು ಗ್ಯಾಸ್ ಅಥಾರಿಟಿಯಲ್ಲಿರುವಂತಹ ಒಟ್ಟು ಹುದ್ದೆಯ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಈ ವಿಡಿಯೋದಲ್ಲಿ. ಇದು ಭಾರತದಾದ್ಯಂತ ಇರುವಂಥದ್ದು, ಅಂದರೆ ಬೇರೆ ಬೇರೆ ಸ್ಟೇಟಲ್ಲಿ ಜಾಬ್ಸ್ ಇರುವಂಥದ್ದು. ಗ್ಯಾಸ್ ಅಥಾರಿಟಿ ಆಫ್ ಇಂಡಿಯಾ ಲಿಮಿಟೆಡ್ ಅಂತ ಇಲ್ಲಿ ಒಟ್ಟು 391 ಪೋಸ್ಟಿಗೆ ನೋಟಿಫಿಕೇಷನ್ ಆಗಿರುವಂಥದ್ದು. ಇನ್ನು ಹುದ್ದೆಯ ವಿವರ ನೋಡೋದಾದರೆ ಜೂನಿಯರ್ ಇಂಜಿನಿಯರ್ ಕೆಮಿಕಲ್, ಏಜ್ ಲಿಮಿಟ್ ಬಂದು 45 ಇಯರ್ಸ್ ಆ್ಯಂಡ್ ಪೇ ಸ್ಕೇಲ್ ನೋಡೋದಾದರೆ 35,000 ಇರುತ್ತೆ. ಆ್ಯಂಡ್ ಎಜುಕೇಷ್ನಲ್ ಕ್ವಾಲಿಫಿಕೇಷನ್ ಏನು ಅಂತ ಹೇಳಿದರೆ BE ಆರ್ ಡಿಪ್ಲೊಮಾ ಕೆಮಿಕಲ್ ಆರ್ ಪೆಟ್ರೋಕೆಮಿಕಲ್ ಅಥವಾ ಕೆಮಿಕಲ್ ಟೆಕ್ನಾಲಜಿಯಲ್ಲಿ BE ಅಥವಾ ಡಿಪ್ಲೊಮಾನ ಮಾಡಿರಬೇಕು. ಎರಡನೇ ಹುದ್ದೆ ನೋಡೋದಾದರೆ ಜೂನಿಯರ್ ಇಂಜಿನಿಯರ್ ಮೆಕ್ಯಾನಿಕಲ್, ಪೇ ಸ್ಕೇಲ್ 35,000 ಇರುತ್ತೆ, ಏಜ್ ಲಿಮಿಟ್ 45 ಇಯರ್ಸ್. ಆ್ಯಂಡ್ ಎಜುಕೇಷ್ನಲ್ ಕ್ವಾಲಿಫಿಕೇಷನ್ ನೋಡೋದಾದರೆ BE ಅಥವಾ ಡಿಪ್ಲೊಮಾನ 60% ಪಾಸಾಗಿರಬೇಕು. ಅದರಲ್ಲೂ ಮೆಕ್ಯಾನಿಕಲ್ ಅಥವಾ ಪ್ರೊಡಕ್ಷನ್ ಆಟೋಮೊಬೈಲಲ್ಲಿ ಪಾಸಾಗಿರಬೇಕಾಗಿರ್ತದೆ. ಮತ್ತು ಮಿನಿಮಮ್ 8 years ಎಕ್ಸ್ಪೀರಿಯೆನ್ಸ್ ಇರಬೇಕು. ಆಯಾ ಹುದ್ದೆಗೆ ಏನಿದೆ ಇದರ ಮೇಲೆ 8 years ಎಕ್ಸ್ಪೀರಿಯೆನ್ಸ್ ಇರಬೇಕು ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಫೋರ್ಮ್ಯಾನ್ ಎಲೆಕ್ಟ್ರಿಕಲ್, ಪೇ ಸ್ಕೇಲ್ ಬಂದು 29,000 ಇರುತ್ತೆ, ಏಜ್ ಲಿಮಿಟ್ ಬಂದು 33 ಇಯರ್ಸ್ ಇರುತ್ತೆ. ಡಿಪ್ಲೊಮಾ ಇನ್ ಇಂಜಿನಿಯರಿಂಗ್ ಇನ್ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸಲ್ಲಿ ಡಿಪ್ಲೊಮಾ ಮಾಡಿರಬೇಕು. ಆ್ಯಂಡ್ 2 year ಎಕ್ಸ್ಪೀರಿಯೆನ್ಸ್ ಇರಬೇಕು ಅಂತೇಳಿ ಹೇಳಿದ್ದಾರೆ. ನೆಕ್ಸ್ಟ್ ಫೋರ್ಮ್ಯಾನ್ ಇನ್ ಇನ್ಸ್ಟ್ರುಮೆಂಟೇಷನ್, ಅದರಲ್ಲಿ ಪೇ ಸ್ಕೇಲ್ ಬಂದು ನೋಡೋದಾದರೆ 29,000 ಇರುತ್ತೆ, ಏಜ್ ಲಿಮಿಟ್ 33 ಇಯರ್ಸ್ ಇರುತ್ತೆ. ಇನ್ನು ಎಜುಕೇಷನ್ ಕ್ವಾಲಿಫಿಕೇಷನ್ ಏನಿದೆ ಅಂತ ನೋಡೋದಾದರೆ BE ಅಥವಾ ಡಿಪ್ಲೊಮಾದಲ್ಲಿ ಇಂಜಿನಿಯರಿಂಗ್ ಅಂದರೆ ಇನ್ಸ್ಟ್ರುಮೆಂಟೇಷನ್ ಇಂಜಿನಿಯರಿಂಗನ್ನು ಮಾಡಿರಬೇಕಾಗಿರುತ್ತೆ. ಮತ್ತು ಎಕ್ಸ್ಪೀರಿಯೆನ್ಸ್ 2 year ಎಕ್ಸ್ಪೀರಿಯೆನ್ಸ್ ಕೇಳಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಫೋರ್ಮ್ಯಾನ್ ಇನ್ ಸಿವಿಲ್, ಇದರಲ್ಲೂ ಅಷ್ಟೇ ಪೇ ಸ್ಕೇಲ್ ನೋಡೋದಾದರೆ 29,000 ಇರುತ್ತೆ, ಏಜ್ ಲಿಮಿಟ್ 28 ಇಯರ್ಸ್ ಇರುತ್ತೆ. ಡಿಪ್ಲೊಮಾ ಇನ್ ಇಂಜಿನಿಯರಿಂಗ್ ಇನ್ ಸಿವಿಲ್ ಇಂಜಿನಿಯರಿಂಗಲ್ಲಿ BE ಅಥವಾ ಡಿಪ್ಲೊಮಾ ಮಾಡಿದರೆ ಸಾಕು. ಆ್ಯಂಡ್ 2 year ಎಕ್ಸ್ಪೀರಿಯೆನ್ಸ್ ಬೇಕು ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಹುದ್ದೆ ನೋಡೋದಾದರೆ ಜೂನಿಯರ್ ಸೂಪರಿಂಟೆಂಡೆಂಟ್, ಪೇ ಸ್ಕೇಲ್ ನೋಡೋದಾದರೆ 29,000 ಇದೆ ಮತ್ತು ಏಜ್ ಲಿಮಿಟ್ 28 ಇಯರ್ಸ್ ಇದೆ. ಇನ್ನು ಎಜುಕೇಷನ್ ಕ್ವಾಲಿಫಿಕೇಷನ್ ಏನಿದೆ ಅಂತೇಳಿ ನೋಡೋದಾದರೆ ಡಿಗ್ರಿಯನ್ನು ಅಂದರೆ ಹಿಂದಿ ಲಿಟ್ರೇಚರ್ ಏನಿದೆ ಅದನ್ನು ಡಿಗ್ರಿಯನ್ನು 3 ವರ್ಷ ಕಂಪ್ಲೀಟ್ ಮಾಡಬೇಕು ಮತ್ತು ಡಿಗ್ರಿಯಲ್ಲಿ ಇಂಗ್ಲೀಷನ್ನು ಒಂದು ಸಬ್ಜೆಕ್ಟಾಗಿ ಸ್ಟಡಿ ಮಾಡಿರಬೇಕು ಅಂತ ಹೇಳಿದ್ದಾರೆ. ಎಕ್ಸ್ಪೀರಿಯೆನ್ಸ್ 3 years ಎಕ್ಸ್ಪೀರಿಯೆನ್ಸ್ ಇರಬೇಕು ಅಂತೇಳಿ ಹೇಳಿದ್ದಾರೆ. ಜೂನಿಯರ್ ಕೆಮಿಸ್ಟ್, ಏಜ್ ಲಿಮಿಟ್ ನೋಡೋದಾದರೆ 28 ಇಯರ್ಸ್ ಇದೆ, ಪೇ ಸ್ಕೇಲು 29,000. ಎಜುಕೇಷನ್ ಕ್ವಾಲಿಫಿಕೇಷನ್ ಏನು ನೋಡೋದು ಅಂತ ಹೇಳಿದ್ರೆ 2 ವರ್ಷಕ್ಕೆ ಮೀರದಂತೆ ಕೆಮಿಸ್ಟ್ರಿಯಲ್ಲಿ MSc ಮಾಡಿರಬೇಕು ಅಂತ ಹೇಳಿದ್ದಾರೆ ಮತ್ತು ಲ್ಯಾಬೊರೇಟ್ರಿಯಲ್ಲಿ 2 year ಎಕ್ಸ್ಪೀರಿಯೆನ್ಸ್ ಇರಬೇಕು ಅಂತ ಹೇಳಿದ್ದಾರೆ. ಇನ್ನು ನೆಕ್ಸ್ಟ್ ಹುದ್ದೆ ನೋಡೋದಾದರೆ ಜೂನಿಯರ್ ಅಕೌಂಟೆಂಟ್, ಪೇ ಸ್ಕೇಲ್ ನೋಡೋದಾದರೆ 29,000 ಇದೆ, ಏಜ್ ಲಿಮಿಟ್ 28 ಇಯರ್ಸ್. ಆ್ಯಂಡ್ ಎಜುಕೇಷನ್ ಕ್ವಾಲಿಫಿಕೇಷನ್ ಏನಿರಬೇಕು ಅಂತ ಹೇಳಿ ನೋಡೋದಾದರೆ MCOM 60% ಕಡಿಮೆ ಇಲ್ಲದಂದರೆ ಮಿನಿಮಮ್ 60% ಪಡೆದಿರಬೇಕು, ಪಡೆದು ತೇರ್ಗಡೆ ಹೊಂದಿರಬೇಕು ಅಂದರೆ ಪಾಸಾಗಿರಬೇಕು ಅಂತ ಹೇಳಿದ್ದಾರೆ. ಇನ್ನು ಎಕ್ಸ್ಪೀರಿಯೆನ್ಸ್ ನೋಡೋದಾದರೆ ಯಾವುದೇ ಅಂಗೀಕೃತ ಸರ್ಕಾರೇತರ ಸಂಸ್ಥೆ ಆಗಿರ್ಬೋದು ಅಥವಾ ಖಾಸಗಿ ಸಂಸ್ಥೆ ಇಲ್ಲಿ 2 ವರ್ಷದ ಕೆಲಸ ಮಾಡಿದ ಅನುಭವ 2 ವರ್ಷ ಕೆಲಸ ಮಾಡಿದ ಅನುಭವ ಇರಬೇಕು ಅಂತೇಳಿ ಹೇಳಿದ್ದಾರೆ. ನೆಕ್ಸ್ಟ್ ಪೋಸ್ಟ್ ಆಪರೇಟರ್ ಕೆಮಿಕಲ್, ಪೇ ಸ್ಕೇಲ್ ನೋಡೋದಾದರೆ 24,500 ಇದೆ, ಏಜ್ ಲಿಮಿಟ್ 28 ಇಯರ್ಸ್ ಇದೆ. ಮತ್ತು ಎಜುಕೇಷನ್ ಕ್ವಾಲಿಫಿಕೇಷನ್ ಏನಿದೆ ಅಂತ ಹೇಳಿ ನೋಡೋದಾದರೆ BScಯಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ ಅಥವಾ ಮ್ಯಾಥಮೆಟಿಕ್ಸ್ ಈ 3 ಸಬ್ಜೆಕ್ಟನ್ನು ಸ್ಟಡಿ ಮಾಡಿರಬೇಕು. ಮತ್ತು ಎಕ್ಸ್ಪೀರಿಯೆನ್ಸ್ ನೋಡೋದಾದರೆ ಇಲ್ಲೂ ಕೂಡ ಅಷ್ಟೇ ಸರ್ಕಾರಿ ಇರ್ಬೋದು, ಅಂದರೆ ಸರ್ಕಾರೇತರ ಸಂಸ್ಥೆ ಏನಿದೆ ಅದರಲ್ಲಿ 1 ವರ್ಷ ಕೆಲಸ ಮಾಡಿದಂತಹ ಅನುಭವ ಇರಬೇಕು ಅಂತೇಳಿ ಹೇಳಿದ್ದಾರೆ. ನೆಕ್ಸ್ಟ್ ಹುದ್ದೆ ಟೆಕ್ನಿಷಿಯನ್ ಇನ್ ಎಲೆಕ್ಟ್ರಿಕಲ್, ಪೇ ಸ್ಕೇಲ್ ನೋಡೋದಾದರೆ 24,500 ಇದೆ, ಏಜ್ ಲಿಮಿಟ್ 26 ಇಯರ್ಸ್ ಇದೆ. ಮತ್ತು ಎಜುಕೇಷನ್ ಕ್ವಾಲಿಫಿಕೇಷನ್ ಏನಿರಬೇಕು ಅಂತ ಹೇಳಿ ನೋಡೋದಾದರೆ SSLC ಕಂಪ್ಲೀಟ್ ಆಗಿರಬೇಕು ಮತ್ತು ITIಯಲ್ಲಿ ಟ್ರೇಡ್ಮೆನ್ಶಿಪ್ನ ಸ್ಟಡಿ ಮಾಡಿರಬೇಕು, ಟ್ರೇಡ್ಮೆನ್ಶಿಪ್ ಆಗಿರಬೇಕು ಮತ್ತು 1 year ಅಪ್ರೆಂಟಿಸ್ ಸರ್ಟಿಫಿಕೇಟ್ನ ನ್ಯಾಷನಲ್ ಲೆವೆಲ್ ಅಪ್ರೆಂಟಿಸ್ ಸರ್ಟಿಫಿಕೇಟನ್ನು
ಪಡ್ಕೊಂಡಿರಬೇಕು. ಮತ್ತು ಎಕ್ಸ್ಪೀರಿಯೆನ್ಸ್ ನೋಡೋದಾದರೆ 1 ಇಯರ್ ಎಕ್ಸ್ಪೀರಿಯೆನ್ಸ್ ಇರಬೇಕು ಅಂತ ಹೇಳಿದ್ದಾರೆ. ಯಾವುದೇ ಸರ್ಕಾರಿ ಅಥವಾ ಪ್ರೈವೇಟ್ ಕಂಪನಿಯಲ್ಲಿ ಕೆಲಸ ಮಾಡಿದಂತಹ ಅನುಭವ ಇರಬೇಕು ಅಂತೇಳಿ ಹೇಳಿದ್ದಾರೆ. ಟೆಕ್ನಿಷಿಯನ್ ಇನ್ ಇನ್ಸ್ಟ್ರುಮೆಂಟೇಷನ್ ಪೇ ಸ್ಕೇಲ್ ನೋಡೋದಾದರೆ 24,500 ಇದೆ. ಏಜ್ ಲಿಮಿಟ್ 26 ಇಯರ್ಸ್ ಇದೆ. ಎಜುಕೇಷನ್ ಕ್ವಾಲಿಫಿಕೇಷನ್ SSLC ಕಂಪ್ಲೀಟ್ ಆಗಿರಬೇಕು ಮತ್ತು ITIಯಲ್ಲಿ ಟ್ರೇಡ್ಮ್ಯಾನ್ಶಿಪ್ ಆಗಿರಬೇಕು ಮತ್ತು ನ್ಯಾಷನಲ್ ಲೆವೆಲ್ ಅಪ್ರೆಂಟಿಸ್ ಸರ್ಟಿಫಿಕೇಟನ್ನು ಹೊಂದಿರಬೇಕು ಅಂತ ಹೇಳಿದ್ದಾರೆ. ಎಕ್ಸ್ಪೀರಿಯೆನ್ಸ್ 2 ಇಯರ್ ಎಕ್ಸ್ಪೀರಿಯೆನ್ಸ್ ಇರಬೇಕು. ಯಾವುದೇ ಗೌರ್ಮೆಂಟ್ ಅಥವಾ ಪ್ರೈವೇಟ್ ಸೆಕ್ಟರಲ್ಲಿರುವಂಥ ಯಾವುದೇ ಕಂಪನಿಯಲ್ಲಿ ಕೆಲಸ ಮಾಡಿದಂತಹ ಅನುಭವ ಇರಬೇಕು ಅಂತೇಳಿ ಹೇಳಿದ್ದಾರೆ. ನೆಕ್ಸ್ಟ್ ಪೋಸ್ಟ್ ನೋಡೋದಾದರೆ ಟೆಕ್ನಿಷಿಯನ್ ಇನ್ ಮೆಕ್ಯಾನಿಕಲ್ ಪೇ ಸ್ಕೇಲ್ 24,500 ಇದೆ. ಏಜ್ ಲಿಮಿಟ್ 26 ಇಯರ್ಸ್ ಇದೆ. ಎಜುಕೇಷನ್ ಕ್ವಾಲಿಫಿಕೇಷನ್ ಏನಿದೆ ಅಂತೇಳಿ ನೋಡೋದಾದರೆ SSLC ಕಂಪ್ಲೀಟ್ ಆಗಿರಬೇಕು ಮತ್ತು ITI ಟ್ರೇಡ್ಮ್ಯಾನ್ಶಿಪ್ ಹೊಂದಿರಬೇಕು ಮತ್ತು ಪಿಟ್ಟರ್, ಡೀಸೆಲ್, ಮೆಕ್ಯಾನಿಕಲ್ ಅಥವಾ ಟರ್ನರ್ ಇದರಲ್ಲಿ ಒನ್ ಇಯರ್ ನ್ಯಾಷನಲ್ ಲೆವೆಲ್ ಅಪ್ರೆಂಟಿಸನ್ನು ಸರ್ಟಿಫಿಕೇಟನ್ನು ಹೊಂದಿರಬೇಕು ಅಂತ ಹೇಳಿದ್ದಾರೆ. ಆ್ಯಂಡ್ 2 ವರ್ಷ ಅಂದರೆ ಯಾವುದೇ ಸರ್ಕಾರಿ ಅಥವಾ ಪ್ರೈವೇಟ್ ಕಂಪನಿ ಏನಿದೆ ಅಲ್ಲಿ ಕೆಲಸ ಮಾಡಿದಂತಹ ಅನುಭವ ಇರಬೇಕು ಅಂತೇಳಿ ಹೇಳಿದ್ದಾರೆ. ನೆಕ್ಸ್ಟ್ ಹುದ್ದೆ ನೋಡೋದಾದರೆ ಟೆಕ್ನಿಷಿಯನ್ ಇನ್ ಟೆಲಿಕಾಮ್ ಆ್ಯಂಡ್ ಟೆಲಿಮೆಟ್ರಿ ಪೋಸ್ಟ್ ಖಾಲಿ ಇದೆ. ಪೇ ಸ್ಕೇಲ್ ನೋಡೋದಾದರೆ 24,500 ಇದೆ. ಏಜ್ ಲಿಮಿಟು 26 ಇಯರ್ಸ್ ಇದೆ. ಮತ್ತು ಎಜುಕೇಷನ್ ಕ್ವಾಲಿಫಿಕೇಷನ್ SSLC ಕಂಪ್ಲೀಟ್ ಆಗಿರಬೇಕು, ITI ಮಾಡಿರಬೇಕು ಮತ್ತು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಟೆಲಿಕಮ್ಯುನಿಕೇಷನಲ್ಲಿ 1 ಇಯರ್ ಅಪ್ರೆಂಟಿಸ್ ಸರ್ಟಿಫಿಕೇಟನ್ನು ಹೊಂದಿರಬೇಕು ಮತ್ತು 2 ಇಯರ್ ಎಕ್ಸ್ಪೀರಿಯೆನ್ಸ್ ಇರಬೇಕು. ಯಾವುದೇ ಪ್ರೈವೇಟ್ ಕಂಪನಿ ಇರ್ಬೋದು ಅಥವಾ ಗೌರ್ಮೆಂಟಿಗೆ ಅಂಡರ್ಟೇಕಿಂಗ್ ಕಂಪನಿ ಇದೆ ಅದರಲ್ಲಿ ಕೆಲಸ ಮಾಡಿದಂತಹ ಅನುಭವ ಹೊಂದಿರಬೇಕು ಅಂತೇಳಿ ಹೇಳಿದ್ದಾರೆ. ನೆಕ್ಸ್ಟ್ ಪೋಸ್ಟ್ ಯಾವುದು ಅಂತೇಳಿ ನೋಡೋದಾದರೆ ಆಪರೇಟರ್ ಇನ್ ಫೈರ್ ಪೇ ಸ್ಕೇಲ್ ನೋಡೋದಾದರೆ 24,500 ಇದೆ. ಏಜ್ ಲಿಮಿಟ್ 26 ಇಯರ್ಸ್. ಎಜುಕೇಷನ್ ಕ್ವಾಲಿಫಿಕೇಷನ್ ನೋಡೋದಾದರೆ PUC ಕಂಪ್ಲೀಟ್ ಆಗಿರಬೇಕು ಮತ್ತು ಫೈರ್ಮ್ಯಾನ್ ಟ್ರೈನಿಂಗ್ ಕೋರ್ಸ್ ಏನಿದೆ ಅದನ್ನು ಕಂಪ್ಲೀಟ್ ಮಾಡಿರಬೇಕು ಮತ್ತು ಡ್ರೈವಿಂಗ್ ಲೈಸೆನ್ಸ್ ಹೆವಿ ಇರ್ಬೋದು ಅಥವಾ ಲೋ ಇರ್ಬೋದು ವೆಹಿಕಲ್ಸ್ ಡ್ರೈವಿಂಗ್ ಲೈಸೆನ್ಸನ್ನು ಹೊಂದಿರಬೇಕು ಅಂತ ಹೇಳಿದ್ದಾರೆ ಮತ್ತು 2 ಇಯರ್ ಎಕ್ಸ್ಪೀರಿಯೆನ್ಸ್ ಇರಬೇಕು ಆಯಾ ಕ್ಷೇತ್ರದಲ್ಲಿ ಅಂತೇಳಿ ಹೇಳಿದ್ದಾರೆ. ನೆಕ್ಸ್ಟ್ ಪೋಸ್ಟ್ ನೋಡೋದಾದರೆ ಆಪ್ರೇಟರ್ ಇನ್ ಬಾಯ್ಲರ್ ಪೇ ಸ್ಕೇಲ್ ನೋಡೋದಾದರೆ 24,500. ಏಜ್ ಲಿಮಿಟ್ 26 ಇಯರ್ಸ್ ಇದೆ. ಮತ್ತು ಎಜುಕೇಷನ್ ಕ್ವಾಲಿಫಿಕೇಷನ್ ನೋಡೋದಾದರೆ SSLC ಕಂಪ್ಲೀಟ್ ಆಗಿರಬೇಕು ಮತ್ತು ITIಯಲ್ಲಿ ಟ್ರೇಡ್ಮ್ಯಾನ್ಶಿಪ್ ಏನಿದೆ ಕೋರ್ಸನ್ನು ಕಂಪ್ಲೀಟ್ ಮಾಡಿರಬೇಕು ಮತ್ತು 1 ವರ್ಷದ ನ್ಯಾಷನಲ್ ಅಪ್ರೆಂಟಿಸ್ ಸರ್ಟಿಫಿಕೇಟನ್ನು ಹೊಂದಿರಬೇಕು ಅಂತ ಹೇಳಿದ್ದಾರೆ ಮತ್ತು 1 ಇಯರ್ ಎಕ್ಸ್ಪೀರಿಯೆನ್ಸನ್ನು ಹೊಂದಿರಬೇಕು ಆಯಾ ಕ್ಷೇತ್ರದಲ್ಲಿ ಅಂತೇಳಿ ಹೇಳಿದ್ದಾರೆ. ಅಕೌಂಟ್ ಅಸಿಸ್ಟೆಂಟ್ ಪೇ ಸ್ಕೇಲ್ ನೋಡೋದಾದರೆ 24,500 ಇದೆ. ಏಜ್ ಲಿಮಿಟ್ 26 ಇಯರ್ಸ್. ಎಜುಕೇಷನ್ ಕ್ವಾಲಿಫಿಕೇಷನ್ ಏನಿದೆ ಅಂತ ಹೇಳಿದರೆ ಮಿನಿಮಮ್ 55% ಮಾರ್ಕ್ಸನ್ನು 3 ವರ್ಷದ ಡಿಗ್ರಿಯೊಂದಿಗೆ ಅಂದರೆ BCom ಪದವಿಯನ್ನು ಪಾಸಾಗಿರಬೇಕು ಅಂತೇಳಿ ಹೇಳಿದ್ದಾರೆ. ಅಂದರೆ 1 ಇಯರ್ ಎಕ್ಸ್ಪೀರಿಯೆನ್ಸ್ ಇರಬೇಕು ಅಂತೇಳಿ ಹೇಳಿದ್ದಾರೆ ಮತ್ತು ಕಂಪ್ಯೂಟರ್ ನಾಲೆಜನ್ನು ಹೊಂದಿರಬೇಕು, ಕಂಪ್ಯೂಟರ್ ಆಪ್ರೇಟ್ ಮಾಡೋದನ್ನು ತಿಳಿದಿರಬೇಕು ಅಂತೇಳಿ ಹೇಳಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಪೋಸ್ಟ್ ನೋಡೋದಾದರೆ ಬಿಸ್ನೆಸ್ ಅಸಿಸ್ಟೆಂಟ್ ಪೇ ಸ್ಕೇಲ್ ನೋಡೋದಾದರೆ 24,500 ಇದೆ ಮತ್ತು ಏಜ್ ಲಿಮಿಟು 26 ಇಯರ್ಸ್ ಇದೆ. ಎಜುಕೇಷನ್ ಕ್ವಾಲಿಫಿಕೇಷನ್ ನೋಡೋದಾದರೆ BBA ಆಗಿರಬೇಕು, BBS ಅಥವಾ BBM ಇದನ್ನು 55% ಮಾರ್ಕ್ಸ್ನೊಂದಿಗೆ ಪಾಸಾಗಿರಬೇಕು ಅಂತೇಳಿ ಹೇಳಿದ್ದಾರೆ. ಮತ್ತು ಎಕ್ಸ್ಪೀರಿಯೆನ್ಸ್ ಫೈನಾನ್ಸ್ ಇರ್ಬೋದು, ಅಕೌಂಟೆನ್ಸಿ ಅಥವಾ HR ಆಗಿ ವರ್ಕ್ ಮಾಡಿದಂಥ ಎಕ್ಸ್ಪೀರಿಯೆನ್ಸ್ ಅನುಭವ ಇರಬೇಕು ಅಂತೇಳಿ ಹೇಳಿದ್ದಾರೆ. ಇನ್ನು ಆಯ್ಕೆಯಾದ ಅಭ್ಯರ್ಥಿಗಳು ಏನಿದ್ದಾರೆ ಅವರು ಗ್ಯಾಸ್ ಅಥಾರಿಟಿ ಆಫ್ ಇಂಡಿಯಾದಲ್ಲಿರುವಂತಹ ಯಾವುದೇ ಭಾರತದಲ್ಲಿ ಯಾವುದೇ ರಾಜ್ಯದಲ್ಲಿ ಇದ್ದರೂ ಕೂಡ ಅಲ್ಲಿ ಕೆಲಸ ಮಾಡಲಿಕ್ಕೆ ರೆಡಿ ಇರಬೇಕು ಅಂತೇಳಿ ಹೇಳಿದ್ದಾರೆ. ಮತ್ತು ಎಕ್ಸಾಮ್ ಫೀಸ್ ಅಂದರೆ ಅಪ್ಲಿಕೇಶನ್ ಫೀಸ್ ಎಷ್ಟಿದೆ ಅಂತೇಳಿ ನೋಡೋದಾದರೆ OBC ಜನರಲ್ ಅಥವಾ EWS ಏನಿದ್ದಾರೆ ಅವರಿಗೆ 50 ರೂಪೀಸ್ ಇರುತ್ತೆ. ಆ್ಯಂಡ್ SC/ST ಅವರಿಗೆ ಯಾವುದೇ ರೀತಿಯ ಫೀಸ್ ಇರೋದಿಲ್ಲ, ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ. ಮತ್ತು ಅರ್ಜಿ ಸಲ್ಲಿಸುವ ವಿಧಾನ ಹೇಗೆ ಅಂತೇಳಿ ನೋಡಿದ್ರೆ ಅವರ ಅಫಿಷಿಯಲ್ ವೆಬ್ಸೈಟ್ ಏನಿದೆ ಅದರಲ್ಲಿ ಹೋಗಿ ಅಪ್ಲಿಕೇಶನನ್ನು ಹಾಕಬೇಕಾಗುತ್ತೆ ನೀವು. ಆ್ಯಂಡ್ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಅಂತೇಳಿದರೆ ಯಾವಾಗ ಅರ್ಜಿ ಸ್ಟಾರ್ಟ್ ಆಗಿದೆ ಹಾಕಲಿಕ್ಕೆ ಅಂತ ಹೇಳಿದರೆ 8 ಆಗಸ್ಟ್ 8ನೇ ತಾರೀಕಿಗೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ ಅಪ್ಲೈ ಮಾಡಲಿಕ್ಕೆ. ಆ್ಯಂಡ್ ಲಾಸ್ಟ್ ಡೇಟ್ ಯಾವತ್ತು ಅಂತ ನೋಡೋದಾದರೆ 7/9 ಅಂದರೆ ಸೆಪ್ಟೆಂಬರ್ 7ನೇ ತಾರೀಕಿಗೆ ಲಾಸ್ಟ್ ಡೇಟ್ ಆಗಿರುತ್ತದೆ. ಆ್ಯಂಡ್ ಅಪ್ಲೈ ಮಾಡುವ ಮೊದಲು ಯಾರಾದರೂ ನಿಮ್ಗೆ ಇಂಟ್ರೆಸ್ಟ್ ಇದೆ ಅಪ್ಲೈ ಮಾಡಬೇಕು ಅಂತಿದ್ದರೆ ಅದಕ್ಕಿಂತ ಮೊದಲು ಅವ್ರ ಇನ್ಸ್ಟ್ರಕ್ಷನ್ ಏನು ಕೊಟ್ಟಿದ್ದಾರೆ ಅದನ್ನು ಕಂಪ್ಲೀಟಾಗಿ ಓದ್ಕೊಂಡು ಆಮೇಲೆ ಅಪ್ಲೈ ಮಾಡಿ. ಇನ್ನು ಅಭ್ಯರ್ಥಿಯು ಒಂದಕ್ಕಿಂತ ಹೆಚ್ಚು ಪೋಸ್ಟಿಗೆ ಅಪ್ಲೈ ಮಾಡುವಾಗೆ ಇಲ್ಲ, ಇಲ್ಲಿ ಒಂದು ಪೋಸ್ಟಿಗೆ ಮಾತ್ರ ನೀವು ಅಪ್ಲೈ ಮಾಡ್ಬೋದು. ಒಂದಕ್ಕಿಂತ ಹೆಚ್ಚು ಪೋಸ್ಟ್ ನೀವು ಅಪ್ಲೈ ಮಾಡಿದರೆ ಅದು ಲೇಟೆಸ್ಟ್ ಯಾವುದಿದೆ ಅದನ್ನು ಮಾತ್ರ ಅವರು ಕನ್ಸಿಡರ್ ಮಾಡ್ತಾರೆ.
ಇನ್ನು ಅಪ್ಲಿಕೇಶನ್ ಹಾಕೋದು ಅವ್ರ ಅಫಿಷಿಯಲ್ ವೆಬ್ಸೈಟ್ ಏನಿದೆ ಅದರಲ್ಲಿ ಹೋಗಿ ಅಪ್ಲೈ ಮಾಡ್ಬೋದು. ಆಯ್ಕೆ ವಿಧಾನ ಯಾವ ರೀತಿ ಇರುತ್ತೆ ಅಂತಂದರೆ ರಿಟರ್ನ್ ಟೆಸ್ಟ್ ಇರುತ್ತೆ, ಅದರ ಮೂಲಕ ಅವರು ಶಾರ್ಟ್ ಲಿಸ್ಟ್ ಮಾಡಿ ಆ ಕ್ಯಾಂಡಿಡೇಟ್ನ ಆಯ್ಕೆ ಮಾಡಿಕೊಡ್ತಾರೆ. ಇವತ್ತಿನ ವಿಡಿಯೋದಲ್ಲಿ ನಾನು ಗ್ಯಾಸ್ ಅಥಾರಿಟಿ ಆಫ್ ಇಂಡಿಯಾದಲ್ಲಿರುವಂತಹ 391 ಹುದ್ದೆ ಏನಿದೆ ಅದರ ಬಗ್ಗೆ ನಾನು ಕಂಪ್ಲೀಟಾಗಿ ಡೀಟೇಲ್ಸಾಗಿ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದೆ ಅಂತ ಅಂದ್ಕೋತೀನಿ. ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಕೊಡಿ ಮತ್ತು ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.